ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಎಲ್ರು ಚೆನ್ನಾಗಿದ್ದೀರಾ? ಎಲ್ರು ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ವಿಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗುತ್ತೆ ಗೈಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಷ್ಟೊಂದು ಫಂಕ್ಷನ್ ಆಯಿತು, ನಾಮಕರಣ ಆಯಿತು, ನನ್ನ ಮಗಂದು ಮುಡಿ ಕೊಡೋವಂತಹ ಕಾರ್ಯಕ್ರಮ ಆಯಿತು, ಎಷ್ಟೊಂದಾಯಿತು. ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಪಾಪು ಕೈಯಲ್ಲಿರ್ತಾನೆ. ನಿಮ್ಗೆ ಗೊತ್ತೇ ಇದೆ ನನ್ನ ಪರಿಸ್ಥಿತಿ. ಆದರೂ ಇನ್ಮೇಲಿಂದ ನಾನೇ ಚಾಲೆಂಜ್ ತೊಗೊಂಡು ಡೈಲಿ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ. ಅಯ್ಯೋ, ನಿಮ್ಮ ಲಜ್ಗೆಟ್ ಅವರು ಕಂಡ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಆ್ಯಂಡ್ ಎಸ್, ಇವತ್ತಿಂದ ನನ್ನ ವ್ಲಾಗ್ ಜರ್ನಿ ಶುರು. ಇವತ್ತು ಮಾರ್ನಿಂಗ್ ಬೆಳಗ್ಗೆ 4:30ಗೆ ನನ್ನ ಮಗ ಎಬ್ಬಿಸ್ಬಿಟ್ಟ. ಆ್ಯಕ್ಚುಲಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಿಲ್ಲ, ನಾನು ಶಿವಮೊಗ್ಗದಿಂದ ಮೈಸೂರಿಗೆ ಬಂದಿದ್ದೀನಿ. ಇದೇ ನಮ್ಮ ಮನೆ ನೋಡಿ. ನಿಮ್ಮ ಮನೆಗೆ ಇದು ಹೋಮ್ ಟೂರ್ ನಾನು ಇನ್ನೊಂದು ದಿನ ಮಾಡ್ತೀನಿ. ಇವಾಗ ನಾನು ಆಲ್ರೆಡಿ ಮೈಸೂರಿಗೆ ಬಂದಿದ್ದೀನಿ. ತುಂಬ ಒಂದು ಆಲ್ಮೋಸ್ಟ್ 2 months ಆಗ್ತಾ ಬಂತು. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂತಂದರೆ, ನನ್ನ ತಂಗಿ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಅವಳು ಮಂತ್ರಾಲಯಕ್ಕೆ ಹೋಗಿದ್ದು, ಪ್ರಸಾದ ಕೊಟ್ಬಿಟ್ಟು ಬರೋಣ ಅಂತ ಬರ್ತಿದ್ದೀನಿ ಅಂತ ಹೇಳಿದ್ಲು. ಅದಕ್ಕೆ ಅವಳಿಗೋಸ್ಕರ ನಾನು ವೆಯ್ಟಿಂಗ್. ಅವಳು ಬಂದ ಮೇಲೆ ಅವಳ ಜೊತೆನೂ ಸೇರಿಕೊಂಡು ನಾವು ವಿಡಿಯೋ ಮಾಡೋಣ. ಓ, ಮೋಸ್ಟ್ಲಿ ಚಿನ್ನಿ ಬಂದು ಅನಿಸುತ್ತೆ, ತೆಗೋಣ. ಹಾಯ್ ಹಾಯ್ ಕಂದ, ಎಷ್ಟು ದಿನ ಆಯ್ತು ನೀನು ನೋಡಿ. ನನ್ನ ಮಿನ್ನಿ ಪಾಪುಗೆ ಬಿಟ್ಬಿಟ್ಟಿದೀವಲ್ಲ. ಬಾರಜ, ಒಯ್ಪ ಅಲ್ಲಿ ಹೋಗ್ಬಾರ್ದು. ಬಾಬಾ ಬಂತಾ? ಬಾಬಾ. ಓಹೋ, ನನ್ನ ಮಗ ಫುಲ್ ಖುಷಿ ಚಿಕ್ಕಮ್ಮ ಬಂದಿರೋದಕ್ಕೆ. ಸುದೀಪ್ ಫ್ಯಾನಾ? ಮುಂದೆ ಚಿಕನ್ ತಗೊಂಡ್ಬರ್ತೀರಾ ಪಾಪುಗೆ? ನಾನು ನಿಮ್ಗೆ ಏನೇನು ತರಬೇಕು ಅಂತ ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಅದು ತೊಗೊಂಡು ಬಂದ್ಬಿಡಿ. ಕಂದ, ಇದ್ಯಾರು? ಇದ್ಯಾರು? ಇಲ್ಲ ಐತಲ್ಲ ಪಾಪು, ಇದ್ಯಾರು? ಈ ಪಾಪು ಯಾರು? ಈ ಪಾಪು ಇದ್ಯಾವ ಭಾಷೆ ಮಾತಾಡ್ತಿದ್ದಾಳಪ್ಪ ಹೇಳು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗೈಸ್, ಇವಳಿಗೆ ಇವಾಗ ಜಲಸ್ ಬಂದ್ಬಿಡ್ತು, ಇವ್ಗೆ ಎತ್ಕೊಂಡಿಲ್ಲ ಅಂತ. ಓಕೆ, ಈಗ ನೋಡಿ ನಮ್ಮ ಮನೇಲಿ 3 ಯಾಕೋ ಕಂದ ಹೇಳ್ತಾ ಇದೀಯಾ? ಕಂದ, ಅದು ಯಾರು? ಸೋಂಟು. ನಾವು ಎಷ್ಟು ದುಡ್ಡು ಖರ್ಚು ಮಾಡಿ ಪುಷ್ಕಲ್ ಅಂತ ಹೆಸರು ಇಟ್ಟಿದ್ದೀವಿ, ಸೋಂಟು ಅಂತಿದೆಯಲ್ಲ ನೀನು. ಸೋಂಟು ಅಲ್ಲ ಕಡೆ, ಪುಷ್ಕಲ್ ರಾವ್ ಬಿ ಮೋಹಿತೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇದ್ಯಾರಿದು ಗುಂಡು? ಇದ್ಯಾರಿದು ನಮ್ಮ ಗುಂಡಣ? ಬಂಗಾರಿ ಇದು ನಮ್ಮ ಮುದ್ದು. ಇಲ್ಲೊಂದು ಮುದ್ದು. ಫಸ್ಟ್ ಮುದ್ದು, ಸೆಕೆಂಡ್ ಮುದ್ದು, ಥರ್ಡ್ ಮುದ್ದು. ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಅನ್ಕೋತಾರೆ ಏನು ಪಾಪ ಗಂಡು ಪಾಪ ಗೊತ್ತಾಗಿಲ್ವಲ್ಲ. ಇನ್ನು ಹೋಗಿ ನೋಡಕ್ಕೆ ಹೋಗಿಲ್ಲ ನಾವು, ನೋಡಿಲ್ಲ. ಅಥವಾ ಅವಳಿ ಜೋಳಿ ಆಗ್ಬಿಟ್ಟ ಕೇಳ್ಕೊತಾರೆ. ಸುಮಾರು ಜನ ಕೇಳಿದ್ದಾರೆ ಇವರಿಬ್ರು ಇಟ್ಕೊಂಡೋದಾಗ ಅವಳಿ ಜೋಳಿನ ಅಂತ. ಆಕ್ಚುಲಿ ಇಬ್ಬರಿಗೂ 3 ತಿಂಗಳು 4 ತಿಂಗಳು ಡಿಫ್ರೆನ್ಸ್ ಇದೆ. ಮಾಡ್ತಾ ಇದ್ಯಾ? ಓಹೋ, ರೆಡಿ ಆಗ್ತಾ ಇದೆ. ನಮ್ಮ ವ್ಯೂವರ್ಸ್ಗೆಲ್ಲ ಒಂಚೂರು ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಬಿಡು. ಇದಿಷ್ಟನ್ನು ಕಾಳು ಮೆಣಸು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಟಾಪ್ ಮಾಡು. ಈಗಲೇ ಎಲ್ಲ ಹೇಳ್ಬಿಟ್ರೆ ಆಮೇಲೆ ಇನ್ನೊಂದು ಕಂಟೆಂಟ್ ಬೇಡವಾ ನಮ್ಗೆ ವಿಡಿಯೋ ಮಾಡೋಕ್ಕೆ? ಇನ್ನೊಂದು ಕಂಟೆಂಟ್ ಸಿಗಲಿ ನಮ್ಗೆ, ಯಾವಾಗ ಹೇಳ್ಕೊಡುವಂತೆ. ಆಯ್ತು, ಆಮೇಲೆ ಸರಿ ಆಯ್ತು. ಏನ್ ಕಂಟೆಂಟ್? ಶಬ್ದ ಬರಲ್ಲ, ಸುಮ್ಮನೆ ಸ್ಮೈಲು. ಗುಂಡಿ ಸೇಮ್ ನಮ್ಮ ಇವಳು ಇದ್ದಾಳೆ ಲಲಿತಾಶ್ರೀ, ಹಂಗೆ ಇತ್ತು. ಇದೇ ಸೇಮ್ ಸ್ಮೈಲು. ನಾವು ಒಂದು ಫೋಟೋ ನೋಡಿದ್ವಿ ಮೊನ್ನೆ, ಇಬ್ರು ಒಂದೇ ಸ್ಮೈಲ್. ಅವಳಿ ಜೋಳಿ ಇದ್ದಂಗೆ. ಹೌದು, ಆದ್ರೆ ಇವಳು ಬೋನ್ಮೇಟ್ ಇದೆ, ಅವಳು ಬೋನ್ಮೇಟ್ ಇಲ್ಲ. ಚಿಕನ್ ಪೆಪ್ಪರ್ ರೆಡಿ ಆಗ್ತಾ ಇದೆ. ಬಿರಿಯಾನಿ ಇಲ್ಲಿ ದಮ್ತಾ ಇದೆ. ಪೆಪ್ಪರ್ ರೆಡಿ ಆಗ್ತಿದೆ. ಬಾರ್ಸದೆಯಾ ನಮ್ಮದು ಬಿರಿಯಾನಿ ತಿಂದೇ ಆಗೋಯ್ತು. ರೆಕಾರ್ಡ್ ಮಾಡೋದೇ ಮರ್ತೋಯ್ತು. ಆಮೇಲೆ ಅದಕ್ಕೆ ಲಾಸ್ಟಿಗೆ ಒಂಚೂರು ಇರೋದನ್ನ ತೋರಿಸ್ಬೋಣ ಅಂದ್ಬಿಟ್ಟು
ಇವಾಗ ಮಾಡ್ತಾ ಇದ್ದೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಫ್ರೆಂಡ್ಸ್, ಇದು ಬಿರಿಯಾನಿ ಚಾಪ್ಸ್ ಕೂಡ ಎಲ್ಲ ಖಾಲಿ ಆಗೋಗಿದೆ. ಎಲ್ಲರದ್ದು ಊಟ ಆಗೋಗಿದೆ. 4 ಪೀಸ್ ಇದೆ ಅಷ್ಟೇ. ಎಲ್ಲ ಚೆನ್ನಾಗಿ ಬಂದಿತ್ತು. खत्म बाय बाय टाटा गुड बाय गया